ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಗ್ ಅಲರ್ಟ್. ನಿಮ್ಮ ಖಾತೆಗೆ 2,000 ರೂಪಾಯಿ ಬರಬೇಕು ಅಂದ್ರೆ ಯಾವ ಕೆಲಸ ಮಾಡಿಕೊಳ್ಳಬೇಕೆಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಮತ್ತೊಂದು ಮಾಹಿತಿ, SIR 13.78 ಲಕ್ಷ ಮತದಾರರ ಹಕ್ಕಿಗೆ ಕುತ್ತು ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆ. ಹಾಗೂ ವೀಕ್ಷಕರೇ, ಇನ್ನೊಂದು ಮಾಹಿತಿ ಏನೆಂದರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗಿದೆಯೇ? ಕೇವಲ ಕೆಲವು ಸೆಕೆಂಡ್ಗಳಲ್ಲಿ ಈ ರೀತಿ ಮಾಡಿದರೆ ಸಾಕು, ನಿಮ್ಮ ಮತ್ತೆ ಆಕ್ಟಿವೇಟ್ ಆಗುತ್ತದೆ ಪ್ಯಾನ್ ಕಾರ್ಡ್. ವೀಕ್ಷಕರೇ, ವಿದ್ಯಾರ್ಥಿಗಳಿಗೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ AI ಶಿಕ್ಷಣ ಅತಿಥಿ ಶಿಕ್ಷಕರ ನೇಮಕಾತಿ ಸರ್ಕಾರದ ಅಧಿಕೃತ ಆದೇಶ. ವೀಕ್ಷಕರೇ, ಮತ್ತೊಂದು ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರದಿಂದ ವಂಶವೃಕ್ಷ ದೃಢೀಕರಣ ಪತ್ರ ನೀಡಲು ಹೊಸ ಮಾರ್ಗಸೂಚಿ ಪ್ರಕಟ. ಹಾಗಾದ್ರೆ ಯಾವ ದಾಖಲೆಗಳನ್ನು ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕಾಗುತ್ತೆ ಎಂಬ ಮಾಹಿತಿಗಳನ್ನು ತಿಳಿದುಕೊಳ್ಳೋ ಮುನ್ನ ವೀಕ್ಷಕರೇ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಶೀಲನೆ ನಡೆಸಲು ಸರ್ಕಾರ ಸಜ್ಜಾಗಿದ್ದು ಬಯೋಮೆಟ್ರಿಕ್ ಮತ್ತು ಫೇಶಿಯಲ್ ಅಥೆಂಟಿಕೇಶನ್ ದೃಢೀಕರಣ ಮೂಲಕ ಫಲಾನುಭವಿಗಳ ಪರಿಶೀಲನೆ ನಡೆಸಲು ತೀರ್ಮಾನಿಸಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ವೀಕ್ಷಕರೇ, ಯಾಕೆಂದ್ರೆ ಮೃತಪಟ್ಟವರ ಅಕೌಂಟಿಗೆ ಹಣ ಜಮಾ ಆಗುತ್ತಿದ್ದು ಈ ಹಿನ್ನೆಲೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಸಜ್ಜಾಗಿದೆ ಎಂದು ಸಿಎಂ DK ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೂಡ ಚರ್ಚೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ ಸರ್ಕಾರ ಆಪರೇಷನ್ ಗೃಹಲಕ್ಷ್ಮಿ ಹೆಸರಿನಲ್ಲಿ ನಿಜವಾದ ಫಲಾನುಭವಿಗಳು ಗುರುತಿಸಲು ಮಾಡುವಂತ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಂದು ಕುಟುಂಬದಿಂದ ಯಜಮಾನಿಗೆ 2,000 ರೂಪಾಯಿ ಆರ್ಥಿಕ ನೆರವು ನೀಡುವ ಯೋಜನೆಯೇ ಗೃಹಲಕ್ಷ್ಮಿ ಯೋಜನೆಯದು ಆಗಿದೆ. ಹಾಗಾದ್ರೆ ಅನರ್ಹರು ಕೂಡ ಯೋಜನೆಯ ಲಾಭ ಪಡೆಯುತ್ತಿರುವುದರಿಂದ ಅಂತವರ ಬಗ್ಗೆ ದೂರುಗಳನ್ನು ಹಿನ್ನೆಲೆ ಸರ್ಕಾರವು ಕೂಡ ಪರಿಷ್ಕರಣೆ ಮುಂದಾಗಿದೆ. ಹಾಗಾಗಿ ಒಟ್ಟು 1.20 ಕೋಟಿ ಅಧಿಕ ಫಲಾನುಭವಿಗಳಿದ್ದು ಮೃತಪಟ್ಟವರನ್ನು ಕೈಬಿಡಲಾಗಿದೆ. ಸದ್ಯ 4.30 ಲಕ್ಷ ಫಲಾನುಭವಿಗಳ ಹೆಸರಲ್ಲಿ ಡಿಲೀಟ್ ಮಾಡಲಾಗಿದ್ದು ಈ ಮೂಲಕವೂ 100 ಕೋಟಿ ರೂಪಾಯಿಗಳು ಉಳಿತಾಯ ಆಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಮಾಸಿಕ 2,000 ರೂಪಾಯಿಗಳು. ಈ ಹಣವನ್ನು ಪಡೆಯಲು ಫಲಾನುಭವಿಗಳು ಮಹಿಳೆಯರು 1 ತಿಂಗಳ ಒಳಗೆ ಬಯೋಮೆಟ್ರಿಕ್ ಮಾಡಿಸುವುದು ಕಡ್ಡಾಯ ಆಗಿರುತ್ತದೆ. ಒಂದು ವೇಳೆ ನಿಗದಿತ ಅವಧಿಯೊಳಗೆ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುವುದನ್ನು ಸ್ಥಗಿತಗೊಳಿಸಲಾಗುವುದೆಂಬ ಸರ್ಕಾರವು ಕೂಡ ಆದೇಶ ಹೊರಡಿಸಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ನಗರದಲ್ಲಿ ಮನೆ ಬದಲಿಸಿದ್ದರೂ ಕೂಡ ಮತದಾರರ ಪಟ್ಟಿ ವಿಳಾಸ ಬದಲಿಸದೇ ಇರುವಂತಹ ಸುಮಾರು 13.78 ಲಕ್ಷ ಮತದಾರರ ಗಣತಿ ನಮೂನೆಗಳನ್ನು ಕೂಡ ಪತ್ತೆಯಾಗದ ಮತದಾರರ ಅಥವಾ ಶಾಶ್ವತವಾಗಿ ಸ್ಥಳಾಂತರವಾದಂತಹ ಮತದಾರರು ಎಂದು ಕೂಡ ವರ್ಗಾಯಿಸಲಾಗುತ್ತಿದ್ದು ಅಂತವರ ವಿವರಗಳನ್ನು ಕೂಡ ಕರಡು ಮತದಾರರ ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಯಾಕೆಂದ್ರೆ ಭಾರತೀಯ ಚುನಾವಣಾ ಆಯೋಗ ಬೆಂಗಳೂರು ಮತ್ತು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ದಕ್ಷಿಣ ಎಂದು 4 ಉಪ ಜಿಲ್ಲೆಗಳಾಗಿ ವಿಂಗಡಿಸಲಾಗಿದೆ. 2025ರ ಮತದಾರರ ಪಟ್ಟಿಯ ಪ್ರಕಾರ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ 1.3 ಕೋಟಿ ಮತದಾರರು ಇದ್ದಾರೆ. ಒಟ್ಟು ಬೆಂಗಳೂರಿನಲ್ಲಿ 96.15 ಲಕ್ಷ ಮತದಾರರ ಗಣತಿ ನಮೂನೆಗಳಲ್ಲಿ ಕೂಡ ವಿತರಣೆ ಮಾಡಲಾಗಿದೆ. ಈ ಪೈಕಿ 17.64 ಲಕ್ಷ ಮತದಾರರ ಗಣತಿ ನಮೂನೆಗಳನ್ನು ಸಂಗ್ರಹಿಸಿ ಡಿಜಿಟಲೀಕರಿಸಲಾಗಿದೆ. ಜನತೆಗೆ ಮತಗಟ್ಟೆ ಅಧಿಕಾರಿಗಳು ಕೂಡ ಗಣತಿ ನಮೂನೆಗಳ ವಿತರಣೆಯ ವೇಳೆಗೆ ಸುಮಾರು 13.78 ಲಕ್ಷ ಮತದಾರರನ್ನು ಪತ್ತೆಯಾಗದ ಅಥವಾ ಶಾಶ್ವತವಾಗಿ ಸ್ಥಳಾಂತರವಾದಂತಹ ಮತದಾರರು ಎಂದು ಕೂಡ ವರ್ಗಾಯಿಸಿದ್ದಾರೆ. ಮತ್ತು ಕೆಲ ಮತದಾರರು ತಮ್ಮನ್ನು ಮತಗಟ್ಟೆ ವ್ಯಾಪ್ತಿಯ ಬೇಲೋಗಳನ್ನು ಕೂಡ ಸಂಪರ್ಕಿಸಿ ಗಣತಿ ನಮೂನೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವುಗಳನ್ನು ಭರ್ತಿ ಮಾಡಿ ವಾಪಸ್ಸು ನೀಡುತ್ತಿದ್ದಾರೆ. ಆದರೆ ಕರಡು ಮತದಾರರ ಪಟ್ಟಿ ಪ್ರಕಟವಾದ ನಂತರ ಕೂಡ ವಿಳಾಸ ಬದಲಾವಣೆ ನಮೂನೆ 8 ಸಲ್ಲಿಸಬೇಕಾಗುತ್ತದೆ ಎಂದು ಕೂಡ ಅವರು ಸೂಚಿಸಿದ್ದಾರೆ ಎಂದು ಕೂಡ ವಿವರಿಸಿದರು. ಮತ್ತು ಮನೆ ಬದಲಿಸಿದ ತಕ್ಷಣ ಅರ್ಜಿ ಸಲ್ಲಿಸಿ ಮತದಾರರ ಚೀಟಿಯಲ್ಲೂ ಕೂಡ ವಿಳಾಸವನ್ನು ಬದಲಿಸುವುದು ಮತದಾರರದ್ದೇ ಕರ್ತವ್ಯ ಆಗಿರುತ್ತದೆ. ಹೀಗಾಗಿ ವಿಳಾಸ ಬದಲಿಸದೇ ಇರುವವರನ್ನು ಕೂಡ ಶಾಶ್ವತವಾಗಿ ಸ್ಥಳಾಂತರಿಸುವವರು ಎಂದು ವರ್ಗೀಕರಿಸಲಾಗಿದೆ. ನಿಯಮಬದ್ಧವಾಗಿಯೇ ಹೀಗೆ ಮಾಡಲಾಗುತ್ತದೆ. ಕಾರಣದಿಂದಾಗಿ ಕರಡು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಸಿದರೆ ಅದಕ್ಕೆ ಆಯಾ ಮತದಾರರೇ ಹೊಣೆ ಎಂದು ಕೂಡ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಿಂದ ಕೂಡ ಅಧಿಕಾರಿಗಳು ಹೇಳಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಕರಡು ಮತದಾರರ ಪಟ್ಟಿಯಿಂದ ಹೊರ ಉಳಿದವರು ಅಂತವರ ಅರ್ಜಿ ನಮೂನೆ 6 ಕೂಡ ಸಲ್ಲಿಸಿ ಮತದಾನದ ಹಕ್ಕನ್ನು ಮತ್ತೆ ಪಡೆದುಕೊಳ್ಳಲು ಅವಕಾಶವಿರುತ್ತದೆ. ಅಂತವರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮೂನೆ 6 ಕೂಡ ಸಲ್ಲಿಸದೇ ಇದ್ದರೆ SIR ಅಂತಿಮ ಮತದಾರರ ಪಟ್ಟಿಯಿಂದಲೂ ಕೂಡ ಅವರನ್ನು ಹೊರಗೆ ಉಳಿಸಲಾಗುತ್ತದೆ ಎಂದು ಕೂಡ
ಹೇಳಲಾಗುತ್ತಿದೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ವಿಶಾಲವಾಗಿದ್ದ ಕೆಲವು ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ 2028ರ ಕ್ಷೇತ್ರದ ಮರು ವಿಂಗಡಣೆ ವೇಳೆಗೆ ಹಲವು ಕ್ಷೇತ್ರಗಳಾಗಿ ವಿಭಜಿಸಲಾಯಿತು ಮತ್ತು ಹೊಸದಾಗಿ ಸೃಷ್ಟಿಯಾದ ಹಲವು ಕ್ಷೇತ್ರಗಳ ಮತಗಟ್ಟೆಗಳ 2022ರ ಮತದಾರರ ಪಟ್ಟಿಗಳು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಜಾಲದಲ್ಲಿ ಕೂಡ ಲಭ್ಯವಿರಲಿಲ್ಲ. ಹೀಗಾಗಿ ಹಳೆ ವಿವರ ಹುಡುಕುವುದೇ ಕಷ್ಟವಾಗುತ್ತದೆ. ಮತಗಟ್ಟೆ ಅಧಿಕಾರಿಗಳು 2022ರ ಮತದಾರರ ಪಟ್ಟಿಯ ಮುದ್ರಿತ ಪ್ರತಿಯನ್ನು ಕೂಡ ನೀಡಲಾಗುತ್ತದೆ. ಆದ್ದರಿಂದ ಜಾಲತಾಣದಲ್ಲಿ ಮಾತ್ರ ಅವು ಲಭ್ಯವಿಲ್ಲ. ಜನತೆಗೆ BLOಗಳು ಆ್ಯಪ್ನಲ್ಲೂ ಕೂಡ ಅವು ಲಭ್ಯವಿಲ್ಲ ಮತ್ತು ಅಪ್ಲೋಡ್ ಆಗಿಲ್ಲ. ಕಾರಣದಿಂದಾಗಿ ಮುದ್ರಿತ ಪತ್ರಿಕೆಯಲ್ಲಿಯೇ ಮತದಾರರ ವಿವರಗಳನ್ನು ಹುಡುಕಿ ತೆಗೆಯಬೇಕಾಗಿದೆ ಎಂದು ಕೂಡ BLOಗಳು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ, ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆಧಾರ್ ಕಾರ್ಡ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂತಹ ಮತ್ತೊಂದು ದಾಖಲೆ ಎಂದರೆ ಅದುವೇ ಪ್ಯಾನ್ ಕಾರ್ಡ್. ಹೌದು ವೀಕ್ಷಕರೇ, ಆಧಾರ್ ಕಾರ್ಡ್ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಸಹಕಾರಿಯಾಗಿದ್ದಾರೆ ಮತ್ತು ಪ್ಯಾನ್ ಕಾರ್ಡ್ ಪ್ರಮುಖ ಆರ್ಥಿಕ ವಹಿವಾಟುಗಳಿಗೆ ಅತ್ಯಗತ್ಯವಾಗಿರುತ್ತದೆ. ಯಾಕೆಂದ್ರೆ ಪ್ಯಾನ್ ಕಾರ್ಡ್ ಇಲ್ಲದೆ ಯಾವುದೇ ದೊಡ್ಡ ಮೊತ್ತದ ಹಣಕಾಸು ವಹಿವಾಟುಗಳನ್ನು ನಡೆಸಲು ಸಾಧ್ಯವಿಲ್ಲ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಇರಬಹುದು, ಬ್ಯಾಂಕ್ ಖಾತೆ ತೆರೆಯುವುದಿರಬಹುದು ಅಥವಾ ಮ್ಯೂಚುವಲ್ ಫಂಡ್ಸ್ ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ಹೂಡಿಕೆ ಮಾಡುವುದಕ್ಕಾಗಿ ಅಥವಾ ಯಾವುದೇ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವವರಿಗೆ ಕೂಡ ಪ್ರತಿಯೊಂದಕ್ಕೂ ಪ್ಯಾನ್ ಕಾರ್ಡ್ ಬೇಕೇ ಬೇಕಾಗುತ್ತದೆ. ಹಾಗಾದ್ರೆ ವೀಕ್ಷಕರೇ, ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆಗಲು ಕಾರಣವೇನು? ಸಾಮಾನ್ಯವಾಗಿ ಒಮ್ಮೆ ಪಡೆದಂತ ಪ್ಯಾನ್ ಕಾರ್ಡ್ ಜೀವಿತಾವಧಿಯವರೆಗೆ ಮಾನ್ಯತೆ ಹೊಂದಿರುತ್ತದೆ. ಆದರೆ ಆಧಾರ ತೆರಿಗೆ ಇಲಾಖೆಯ ನಿಯಮಗಳನ್ನು ಪಾಲಿಸದಿದ್ದರೆ, ಕೆಲವು ತಪ್ಪುಗಳನ್ನು ಮಾಡಿದರೆ ನಿಮ್ಮ ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಅಂದರೆ ನಾನ್ ಆಪರೇಷನ್ ಆಗಬಹುದಾಗಿದೆ ಅಥವಾ ಬ್ಲಾಕ್ ಆಗಬಹುದಾಗಿದೆ. ಕೆಲವು ಸಂದರ್ಭಗಳಲ್ಲಿ ರದ್ದಾಗುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆದಲ್ಲಿ TDS ಕಡಿತ, ಬ್ಯಾಂಕಿಂಗ್ ವ್ಯವಹಾರಗಳು ಸೇರಿದಂತೆ ಎಲ್ಲ ರೀತಿಯ ಆರ್ಥಿಕ ಮತ್ತು ತೆರಿಗೆ ಸಂಬಂಧಿತ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಅಡಚಣೆಗಳು ಎದುರಾಗಬಹುದಾಗಿದೆ. ಅದಕ್ಕೆ ಮುಖ್ಯ ಕಾರಣವೇನೆಂದರೆ, ಕೇಂದ್ರ ಸರ್ಕಾರವು ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಿದೆ. ನಿಗದಿತ ಅವಧಿಯೊಳಗೆ ಯಾರು ತಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಆಧಾರ್ ಜೊತೆಗೆ ಮಾಡಿಸುವುದಿಲ್ಲವೋ ಅಂತವರ ಪ್ಯಾನ್ ಕಾರ್ಡ್ಗಳು ಕೂಡ ಇನ್ಆಕ್ಟಿವ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವೀಕ್ಷಕರೇ, ಇನ್ಆಕ್ಟಿವ್ ಆದಂಥ ಪ್ಯಾನ್ ಕಾರ್ಡ್ ಅನ್ನು ಮತ್ತು ಆಕ್ಟಿವ್ ಆಗಿ ಮಾಡುವುದು ಹೇಗೆಂದು ಕೂಡ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇನ್ಆಕ್ಟಿವ್ ಆದಂತಹ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಕೂಡ ನಿಷ್ಕ್ರಿಯಗೊಂಡಿದ್ದರೆ ಅಂತವರು ಆತಂಕ ಪಡುವಂತ ಅಗತ್ಯವಿಲ್ಲ. ಯಾಕೆಂದರೆ ಆಧಾರ್ ತೆರಿಗೆ ಕೂಡ ಇಲಾಖೆಯ ಫೈಲಿಂಗ್ ಪೋರ್ಟಲ್ ಮೂಲಕ ಇದನ್ನು ಸುಲಭವಾಗಿ ಮರು ಸಕ್ರಿಯ ಕೂಡ ಗೊಳಿಸಬಹುದಾಗಿದೆ. ಮತ್ತು ಸ್ಟೇಟಸ್ ಪರಿಶೀಲಿಸುವುದು ಕೂಡ ಹೇಗೆಂದು ಕೂಡ ತಿಳಿದುಕೊಳ್ಳೋಣ. ಮೊದಲಿಗೆ ಆದಾಯ ತೆರಿಗೆ ಇಲಾಖೆಯು ಕೂಡ ಅಧಿಕೃತ ಫೈಲಿಂಗ್ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಸ್ಟೇಟಸ್ ಆಕ್ಟಿವ್ ಆಗಿದೆಯೋ ಅಥವಾ ಇಲ್ಲೋ ಎಂದು ಕೂಡ ನೀವು ಪರಿಶೀಲಿಸಬಹುದಾಗಿದೆ. ಅದಕ್ಕೆ ಬೇಕಾದಂತ ಮಾನದಂಡಗಳ ಪಾವತಿ ಏನೆಂದರೆ, ಆಧಾರ್ ಕಾರ್ಡ್ ಲಿಂಕ್ ಮಾಡದ ಕಾರಣ ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆಗಿದ್ದರೆ ಪ್ರಸ್ತುತ ಸರ್ಕಾರದ ನಿಯಮಗಳ ಪ್ರಕಾರ ನಿಗದಿತ ದಂಡ ಶುಲ್ಕವನ್ನು ಕೂಡ ಪಾವತಿಸಿ ತಕ್ಷಣವೇ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವ ಮೂಲಕ ಅದನ್ನು ಮತ್ತೆ ಆಕ್ಟಿವ್ ಆಗಿ ಮಾಡಿಕೊಳ್ಳಬಹುದಾಗಿದೆ. ಇತರ ತಪ್ಪುಗಳನ್ನು ಕೂಡ ತಿದ್ದುಪಡಿ ಹೇಗೆ ಮಾಡಬೇಕೆಂದರೆ, ಒಂದು ವೇಳೆ ನಕಲಿ ಪ್ಯಾನ್ ಕಾರ್ಡ್ ಹೊಂದಿದ್ದರೆ ಅಥವಾ ವಿವರಗಳಲ್ಲಿ ತಪ್ಪುಗಳು ಇದ್ದರೆ ಇಲಾಖೆಯ ನಿಯಮಗಳ ಅನುಸಾರ ತಿದ್ದುಪಡಿ ಮಾಡಿಕೊಳ್ಳುವುದು ಅಥವಾ ಹೆಚ್ಚುವರಿ ಪ್ಯಾನ್ ಕಾರ್ಡ್ ಅನ್ನು ಕೂಡ ಸರೆಂಡರ್ ಅಂದ್ರೆ ಒಪ್ಪಿಸುವುದು ಕೂಡ ಮಾಡಬೇಕಾಗುತ್ತದೆ. ನಿಮ್ಮ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳು ಮತ್ತು ಯಾವುದೇ ಅಡೆತಡೆ ಇಲ್ಲದೆ ಸಾಗಬೇಕಾದ್ರೆ ಪ್ಯಾನ್ ಕಾರ್ಡ್ ಆಕ್ಟಿವ್ ಆಗಿರುವುದು ಅತ್ಯಂತ ಕಡ್ಡಾಯವಾಗಿರುತ್ತದೆ ಅಥವಾ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ತಡೆ ಮಾಡದೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಸಿ, ಲಿಂಕ್ ಆದಂಥ ಸ್ಟೇಟಸ್ ಅನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ಮತ್ತು ಭವಿಷ್ಯದಲ್ಲಿ ಎದುರಾಗುವಂಥ ಸಮಸ್ಯೆಗಳಿಂದ ನೀವು ಸುರಕ್ಷಿತವಾಗಿರಬೇಕೆಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ, ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದ ಜ್ಞಾನವನ್ನು ನೀಡುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವೊಂದನ್ನು ಕೈಗೊಳ್ಳಲಾಗುತ್ತಿದೆ. 2026 ಮತ್ತು 27ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಡಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ AI ವಿಷಯವನ್ನು ಕೂಡ ಪರಿಚಯಿಸಲಾಗುತ್ತಿದ್ದು, ಇದಕ್ಕಾಗಿ ಶಾಲಾ ಮಟ್ಟದಲ್ಲೇ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಮಗ್ರ ಶಿಕ್ಷಣ ಕರ್ನಾಟಕ ಆದೇಶವನ್ನು ಹೊರಡಿಸಿದೆ ಎಂದು ಹೇಳಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ 21ನೇ ಶತಮಾನದ ಕೌಶಲ್ಯಗಳು, ಸೃಜನಶೀಲತೆ ಮತ್ತು ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತಿದೆ ಮತ್ತು 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಅನ್ನು ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ಒಟ್ಟು 1642 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ಇದರಲ್ಲಿ 2026 ಮತ್ತು 27ನೇ ಸಾಲಿನಲ್ಲಿ ಹೊಸದಾಗಿ ಅನುಮೋದನೆ ಪಡೆದಂತಹ 1180 ಶಾಲೆಗಳು ಬರುತ್ತವೆ.
ಮತ್ತು ಕಳೆದ ಸಾಲುಗಳಲ್ಲಿ ಅಂದರೆ 2024ರಿಂದ 25 ಮತ್ತು 2025ರಿಂದ 26 ಅನುಮೋದನೆಗೊಂಡಿದ್ದ 381 NSQF ಶಾಲೆಗಳು ಇರುತ್ತವೆ. ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ 81 ಸಿಂಗಲ್ ಸೆಕ್ಟರ್ ಶಾಲೆಗಳು ಸೇರಿವೆ. ತಿಂಗಳಿಗೆ 20,000 ಗೌರವ ಧನ ಶಾಲಾ ಮಟ್ಟದಲ್ಲಿ ನೇಮಕಾತಿ ಮಾಡಲಾಗುತ್ತದೆ ಮತ್ತು AI ವಿಷಯದ ಬೋಧನೆಗಾಗಿ ಪ್ರತಿ ಶಾಲೆಗೆ ಒಬ್ಬರಂತೆ ಕೃತಕ ಬುದ್ಧಿಮತ್ತೆ ಅಂದರೆ AI ಇದಕ್ಕೆ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಅವಕಾಶ ನೀಡಲಾಗುತ್ತಿದೆ. ಅದಕ್ಕಾಗಿ ಗೌರವ ಧನ ಎಷ್ಟಿರುತ್ತದೆ ಅಂದರೆ ಆಯ್ಕೆಯಾದಂಥ ಅತಿಥಿ ಶಿಕ್ಷಕರಿಗೆ ಪ್ರತಿ ತಿಂಗಳು ರೂಪಾಯಿ 20,000 ಕೂಡ ಗೌರವ ಧನ ನೀಡಲಾಗುತ್ತದೆ. ಇದಕ್ಕೆ ಆಯ್ಕೆಯ ಪ್ರಕ್ರಿಯೆ ಏನೆಂದರೆ ಶಾಲೆಯ SDMC ಅಧ್ಯಕ್ಷರ ನೇತೃತ್ವದಲ್ಲಿ ವಿಶೇಷ ಆಯ್ಕೆ ಸಮಿತಿಯಲ್ಲಿ ಕೂಡ ರಚಿಸಿ ಪಾರದರ್ಶಕವಾಗಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ನಂತರ ಶಿಕ್ಷಣ ಅಧಿಕಾರಿಗಳಿಂದ ಅಂದರೆ BOಗಳಿಂದ ಅನುಮೋದನೆ ಪಡೆದು ನೇಮಕ ಮಾಡಲಾಗುತ್ತದೆ. ಹಾಗಾದ್ರೆ ಅತಿಥಿ ಶಿಕ್ಷಕರಾಗಲು ಇರಬೇಕಾದಂಥ ವಿದ್ಯಾರ್ಹತೆ ಏನೆಂದರೆ ಅಭ್ಯರ್ಥಿಗಳು ಯಾವುದೇ ವಿದ್ಯಾರ್ಹತೆಯನ್ನು ಕೂಡ ಹೊಂದಿರಬಹುದಾಗಿದೆ. ಅಂದರೆ ಕಂಪ್ಯೂಟರ್ ಸೆಕ್ಷನ್ಸ್ ಇರ್ಬೋದು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪ್ಲೊಮಾ ಯಾವುದೇ ಒಂದು ವಿದ್ಯಾರ್ಹತೆ ಇರ್ಬೋದು ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಯೂಟರ್ ಸೈನ್ಸ್ IT ಕೂಡ ಪದವಿ ಇರಬಹುದು ಅಥವಾ BCA ಅಥವಾ BSc ಕಂಪ್ಯೂಟರ್ ಸೈನ್ಸ್ ಅಥವಾ BSc ಅಥವಾ IT ಮಾಡಿದವರು ಇರಬಹುದು ಅಥವಾ PGDCA ಮಾಡಿದವರು ಇರಬಹುದು. ಇದು ವಿದ್ಯಾರ್ಥಿ ಕೂಡ ಪದವೀಧರರು ಕೂಡ ಮಾಡಬಹುದಾಗಿದೆ. ಮತ್ತು ಇತರೆ ಅರ್ಹತೆಗಳೇನೆಂದರೆ ಸಂಬಂಧಿತ ಕ್ಷೇತ್ರದಲ್ಲಿ ಕನಿಷ್ಠ 1 ವರ್ಷದ ಕೆಲಸದ ಅನುಭವ ಇರಬೇಕು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ಮಾತಾಡುವಂಥ ಅಥವಾ ನಡೆಯುವಂಥ ಸಾಮರ್ಥ್ಯ ಕೂಡ ಹಾಗೂ ತಾಂತ್ರಿಕ ಕೌಶಲ್ಯ ಕಡ್ಡಾಯವಾಗಿರಬೇಕು. ಮತ್ತು ಜುಲೈ 28ರ ಒಳಗಾಗಿ ನೇಮಕಾತಿ ಪೂರ್ಣಗೊಳಿಸಲು ಗಡುವು ತಯಾರಿಸಲಾಗುತ್ತಿದೆ. ಈ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಯಾವುದೇ ವಿಳಂಬವಿಲ್ಲದೆ ಜುಲೈ 28, 2026ರ ಒಳಗಾಗಿ ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕೆಂದು ಕೂಡ ಆದೇಶಿಸಲಾಗಿದೆ. ಆಯ್ಕೆಯಾದ ಶಿಕ್ಷಕರಿಗೆ ಆಗಸ್ಟ್ ಮೊದಲನೇ ವಾರದಲ್ಲಿ ತರಬೇತಿಯನ್ನು ಕೂಡ ಆಯೋಜಿಸಲಾಗುವುದು. ಒಂದು ವೇಳೆ ನೇಮಕಾತಿಯಲ್ಲಿ ಯಾವುದೇ ರೀತಿಯ ಅಕ್ರಮ, ನಕಲಿ ದಾಖಲೆ ಸೃಷ್ಟಿ ಅಥವಾ ಅರ್ಹತೆ ಇಲ್ಲದೆ ಆಯ್ಕೆ ಕಂಡು ಬಂದಲ್ಲಿ ಸಂಬಂಧಪಟ್ಟ ಶಾಲಾ ಶಿಕ್ಷಕರು ಕೂಡ ಹಾಗೂ ಸಮಿತಿಯ ಸದಸ್ಯರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದೆಂದು ಕೂಡ ಹೇಳಲಾಗುತ್ತಿದೆ. ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಕೂಡ ತೃತೀಯ ಭಾಷೆಯ ಬದಲಿಗೆ ಈ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೂಡ ಅಳವಡಿಸಿಕೊಳ್ಳಲಾಗುತ್ತಿದ್ದು ಇದು ವಿದ್ಯಾರ್ಥಿಗಳ ತಾಂತ್ರಿಕ ಬೆಳವಣಿಗೆಗೆ ದೊಡ್ಡ ಕೊಡುಗೆಯಾಗಲಿದೆ ಎಂದು ಕೂಡ ಇಲಾಖೆ ತಿಳಿಸಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ಕರ್ನಾಟಕ ಸರ್ಕಾರವು ಸಾರ್ವಜನಿಕರ ವಿವಿಧ ಉದ್ದೇಶಗಳಿಗೆ ಅತ್ಯಗತ್ಯವಾಗಿರುವಂತಹ ವಂಶವೃಕ್ಷ ದೃಢೀಕರಣ ಪತ್ರವನ್ನು ಆನ್ಲೈನ್ ತಂತ್ರಾಂಶದಲ್ಲಿ ಮುಖಾಂತರ ಸರಳವಾಗಿ ಮತ್ತು ಪಾರದರ್ಶಕವಾಗಿ ನೀಡುವ ಸಲುವಾಗಿ ಹೊಸ ಅಧಿಕೃತ ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸಿದೆ. ಹೌದು ವೀಕ್ಷಕರೇ, ಕಂದಾಯ ಇಲಾಖೆ ಕೂಡ ಜುಲೈ 17, 2026ರಂದು ಮಹತ್ವದ ಸುತ್ತೋಲೆಯೊಂದನ್ನು ಹೊರಡಿಸಿದ್ದು ಜಮೀನಿಗೆ ಖಾತೆ ಪಡೆಯುವುದು ಅಥವಾ ಪಿಂಚಣಿ ಸೌಲಭ್ಯಗಳಿರಬಹುದು ಅಥವಾ ವಾರಸುದಾರಿಕೆ ಹಕ್ಕುಗಳನ್ನು ಪಡೆಯಲು ಇನ್ನು ಮುಂದೆ ಹೊಸ ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಹಾಗಾದ್ರೆ ವೀಕ್ಷಕರೇ, ಹೊಸ ಮಾರ್ಗಸೂಚಿಯ ಪ್ರಕಾರ ಪ್ರಮುಖ ಅಂಶಗಳು ಯಾವ್ಯಾವೆಂದು ಕೂಡ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅರ್ಜಿದಾರರು ಕಡ್ಡಾಯವಾಗಿ ಸಲ್ಲಿಸಬೇಕಾದಂತಹ ದಾಖಲೆಗಳು ಯಾವ್ಯಾವು? ನೋಟರಿ ಪ್ರಮಾಣೀಕೃತ ಅಫಿಡೇವಿಟ್ ಕೂಡ ಬೇಕಾಗುತ್ತದೆ ಮತ್ತು ಅರ್ಜಿದಾರರು 100 ರೂಪಾಯಿ ಬಾಂಡ್ ಪೇಪರ್ನಲ್ಲಿ ಕೂಡ ಸುತ್ತೋಲೆಯೊಂದನ್ನು ಕೂಡ ಅನುಬಂಧದಲ್ಲಿರುವಂತೆ ನಮೂನೆಯಂತೆ ವಿವರಗಳನ್ನು ಭರ್ತಿ ಮಾಡಿ ನೋಟರಿಯಲ್ಲಿಂದ ಪ್ರಮಾಣೀಕೃತವಾದಂಥ ಅಫಿಡೇವಿಟ್ ಕೂಡ ಮಾಡಿಸಬೇಕಾಗುತ್ತದೆ ಅಥವಾ ಸಲ್ಲಿಸಬೇಕಾಗುತ್ತದೆ. ಅರ್ಜಿದಾರರು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೂಡ ಕಡ್ಡಾಯವಾಗಿ ನಮೂದಿಸಬೇಕಾಗುತ್ತದೆ. ಆಧಾರ್ ಕಾರ್ಡ್ ಮತ್ತು ಇತರ ದಾಖಲೆಗಳು ಕೂಡ ಅದಕ್ಕೆ ಬೇಕಾಗುತ್ತದೆ ವೀಕ್ಷಕರೇ. ಯಾಕೆಂದರೆ ಅರ್ಜಿದಾರರು ಆಧಾರ್ ಕಾರ್ಡ್ ಪ್ರತಿ ಹಾಗೂ ಕುಟುಂಬದ ಇತರ ಎಲ್ಲ ಜೀವಂತ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ಕೂಡ ಮತ್ತು ಅವರ ಚುನಾವಣಾ ಗುರುತಿನ ಚೀಟಿ ಮತ್ತು ಪಾಸ್ಪೋರ್ಟ್ ಹಾಗೂ ಚಾಲನಾ ಪರವಾನಗಿಯಲ್ಲಿರುವಂತಹ ಪ್ಯಾನ್ ಕಾರ್ಡ್ ಕೂಡ ಜನನ ಪ್ರಮಾಣ ಪತ್ರವನ್ನು ಕೂಡ ಮತ್ತು ದೃಢೀಕರಣ ಶಾಲಾ ದಾಖಲೆಗಳನ್ನು ಕೂಡ ಅದರಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ಕೂಡ ಅಫಿಡೇವಿಟ್ನಲ್ಲಿ ನಮೂದಿಸಿದಂತೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ. ಹಾಗಾದ್ರೆ ಇದಕ್ಕೆ ಫೋಟೋಗಳು ಕೂಡ ಬೇಕಾಗುತ್ತದೆ ವೀಕ್ಷಕರೇ. ಯಾಕೆಂದ್ರೆ ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಕೂಡ ಸಲ್ಲಿಸುವುದು ಕೂಡ ಕಡ್ಡಾಯವಾಗಿರುತ್ತದೆ. ಅರ್ಜಿ ಸಲ್ಲಿಕೆಯ ಕೇಂದ್ರಗಳು ಯಾವ್ಯಾವೆಂದು ಕೂಡ ತಿಳಿದುಕೊಳ್ಳೋಣ. ಈ ಎಲ್ಲ ದಾಖಲೆಗಳನ್ನು ನಾಡ ಕಚೇರಿ, ಗ್ರಾಮ 1 ಸೇವಾ ಕೇಂದ್ರ ಮತ್ತು ಕರ್ನಾಟಕ 1 ಆಗಿರಬಹುದು, ಬಾಪೂಜಿ ಕೇಂದ್ರ ಸೇವಾ ಕೇಂದ್ರ ಆಗಿರಬಹುದು ಅಥವಾ ಆನ್ಲೈನ್ ನಾಗರಿಕ ಪೋರ್ಟಲ್ನಲ್ಲಿ ಮೂಲಕವೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ಎರಡನೇದಾಗಿ ಏನೆಂದರೆ ಆಧಾರ್ ಕಾರ್ಡಿಗೆ KYC ಕಡ್ಡಾಯ ಮಾಡಿಸಿರಬೇಕಾಗುತ್ತೆ ವೀಕ್ಷಕರೇ. ಯಾಕೆಂದ್ರೆ ಅರ್ಜಿದಾರರು ಕರ್ನಾಟಕದಲ್ಲಿ ವಿಳಾಸ ಇರುವಂತಹ ಆಧಾರ್ ಕಾರ್ಡ್ ಸಂಖ್ಯೆಯ ಮೂಲಕ ಕಡ್ಡಾಯವಾಗಿ OTP ಅಥವಾ ಬಯೋಮೆಟ್ರಿಕ್ ಮುಖಾಂತರ ಆಧಾರ್ KYC ಅನ್ನು ಕೂಡ ಪೂರ್ಣಗೊಳಿಸಬೇಕಾಗುತ್ತದೆ. ಮತ್ತು ಮೂರನೇದಾಗಿ ಮೃತ ಸದಸ್ಯರ ವಿವರ ಹಾಗೂ ದಾಖಲಾತಿಗಳನ್ನು ಕೂಡ ನಿಯಮಗಳು ಕೂಡ ಸಲ್ಲಿಸಬೇಕಾಗುತ್ತದೆ. ಕುಟುಂಬದಲ್ಲಿ ಮರಣ ಹೊಂದಿದಂತಹ ವ್ಯಕ್ತಿಗಳ ಹೆಸರನ್ನು ಕೂಡ ವಂಶವೃಕ್ಷದಲ್ಲಿ ಸೇರಿಸಲು ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನು ತಂದಿದೆ. ಡಿಜಿಟಲ್ ಮರಣ ಪ್ರಮಾಣ ಪತ್ರವನ್ನು ಕೂಡ ಮೃತ ಸದಸ್ಯರ ವಿವರಗಳನ್ನು ಕೂಡ ದಾಖಲಿಸುವ ಡಿಜಿಟಲ್ ಮರಣ ಪ್ರಮಾಣ ಪತ್ರವನ್ನು ಕೂಡ
ಸಂಖ್ಯೆಯನ್ನು ಕೂಡ ಒದಗಿಸಬೇಕಾಗುತ್ತದೆ. ಮತ್ತೆ ಭೌತಿಕ ಪ್ರಮಾಣ ಪತ್ರ ಕೂಡ ಇದಕ್ಕೆ ಬೇಕಾಗುತ್ತದೆ ವೀಕ್ಷಕರೇ. ಯಾಕೆಂದ್ರೆ ಒಂದು ವೇಳೆ ಡಿಜಿಟಲ್ ಪ್ರಮಾಣ ಪತ್ರ ಲಭ್ಯವಿಲ್ಲದಿದ್ದರೆ ದೃಢೀಕರಣ ಭೌತಿಕ ಮರಣ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಕೂಡ ತಂತ್ರಾಂಶದಲ್ಲಿ ನಮೂದಿಸಿ ಅದರ PDF ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತದೆ ಗೆಳೆಯರೆ. ಒಂದು ವೇಳೆ ಡಿಜಿಟಲ್ ಮತ್ತು ಭೌತಿಕ ಮರಣ ಪ್ರಮಾಣ ಪತ್ರವನ್ನು ಕೂಡ ಎರಡು ಲಭ್ಯವಿಲ್ಲದಿದ್ದರೂ ಕೂಡ ಸರ್ಕಾರ ನಿಗದಿಪಡಿಸಿರುವಂತಹ ಪರ್ಯಾಯ ಗುರುತಿನ ಚೀಟಿಗಳು, ಅಂದರೆ ಉದಾಹರಣೆಗೆ ರೇಷನ್ ಕಾರ್ಡ್ ಇರಬಹುದು, ಪ್ಯಾನ್ ಕಾರ್ಡ್ ಇರಬಹುದು, ಮತದಾರರ ಗುರುತಿನ ಚೀಟಿ ಇರಬಹುದು, ಅಥವಾ ಶಾಲೆಯ ವರ್ಗಾವಣೆ ಪತ್ರ ಇತ್ಯಾದಿ ಯಾವುದೇ ದಾಖಲೆಗಳು ಇಲ್ಲದಿದ್ದಲ್ಲಿ ಸಹ ಗ್ರಾಮ ಆಡಳಿತ ಅಧಿಕಾರಿಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಈ ವೇಳೆ ಗ್ರಾಮಸ್ಥರಿಂದ ಹೇಳಿಕೆ ಪಡೆದು ಅವರ ವಿಡಿಯೋ ಅಥವಾ ಕೈಬರಹ ವರದಿಯನ್ನು ಕೂಡ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ. ಸಾರ್ವಜನಿಕರು ವಂಶವೃಕ್ಷಕ್ಕಾಗಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಮತ್ತು ನಕಲಿ ವಂಶವೃಕ್ಷ ತಡೆಯಲು ಕೂಡ ಸರ್ಕಾರವು ಡಿಜಿಟಲ್ ವ್ಯವಸ್ಥೆ ಹಾಗೂ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ನಮ್ಮ ಈ ವಿಡಿಯೋ ತಾವು ಮೊದಲು ಬಾರಿ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಊರನ್ನು ತಪ್ಪದೇ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳಿಗೆ ನಮಗೆ ಅಪ್ಡೇಟ್ ಮಾಡಲು ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು.